Namaste. Subject Engineering Mathematics. Module Laplace Transforms. Article number 1.5 Unit Step Function or Heaviside Function. Worked problems. Find the Laplace transform of the following function. Problem number 52. T square minus 60 plus 9 into e power of minus of t minus 3. U of t minus 3. U of t minus 3. So problem number 52. First ಏನು ಬರಿಬೇಕು Laplace transform of capital F of t u of t minus a equal to Laplace transform of f of t minus a into u of t minus a equal to e power of minus as f bar of s. Okay. Next, Laplace transform of t square minus 60 plus 9 into e power of minus of t minus 3. ಇದು ಕ್ವಶನ್ಸ್ ಹೇಗಿದೆ ಹಾಗೆ ಬರೀಬೇಕು. u of t minus 3. Okay. Equal to Laplace transform of f of t minus a is compare ಮಾಡಿ. t minus a value is 3. u of t minus 3 equal to e power of a is 3 minus 3 is f bar of s. Okay. So let f of t minus 3 let f of t minus 3 equal to this one. ಯಾಕಂದರೆ ಕಂಪೇರ್ ಮಾಡಿ u of t minus 3 ಆಯ್ತಲ್ಲ, ರಿಮೈನಿಂಗ್ ಯಾವುದು ಇದು ಮತ್ತು ಇದಿಷ್ಟು. ಸೊ t ಸ್ಕ್ವಯರ್ minus 60 plus 9 e power of minus of t minus 3. ಸೊ ನಮಗೆ ಬೇಕಾಗಿರೋದು ಯಾವುದು f bar of s ಅಂತ ಹೇಳಿದ್ರೆ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ f of t ಮಾತ್ರ ಬೇಕು. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ಇದು ಸಿಂಗಲ್ ಟಿ ಬೇಕು ಅಂದರೆ ಟೀನ ರೀಪ್ಲೇಸ್ ಮಾಡಬೇಕು. ರೀಪ್ಲೇಸಿಂಗ್ ಟಿ ಬೈ ಟಿ ಪ್ಲಸ್ 3 ಅಂತ. ಇಲ್ಲಿ ಮೈನಸ್ 3 ಇದೆ ಅಲ್ಲ, ಮೈನಸ್ 3 ಕ್ಯಾನ್ಸಲ್ ಆಗಬೇಕಾದ್ರೆ ಪ್ಲಸ್ 3. ಸೊ ರೀಪ್ಲೇಸಿಂಗ್ ಟಿ ಬೈ ಟಿ ಪ್ಲಸ್ 3 ತಗೋಬೇಕು. ಸೊ ಅವಾಗ ಎಫ್ ಆಫ್ ಟಿ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗ್ತದೆ, ಬರೀ ಟಿ ಮಾತ್ರ. ಈಕ್ವಲ್ ಟು ಟಿ ಈಸ್ ಇಲ್ಲಿ ಟಿ ಸ್ಕ್ವೇರ್ ಮೈನಸ್ 60 ಪ್ಲಸ್ 9 ಇದೆಯಲ್ಲ, ಇದನ್ನು ಬೇಕಾದರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆ ಫಾರ್ಮ್ಯಾಟಿಗೆ ತೊಗೋಬೋದು. ಟಿ ಮೈನಸ್ 3 ಹೋಲ್ ಸ್ಕ್ವೇರ್. ಓಕೆ. ಸೊ ಟಿ ಸ್ಕ್ವೇರ್ ಮೈನಸ್ 2 3s 60 ಆಗುತ್ತೆ. 2ab 2 3s 6 6 ಇಂಟು ಟಿ ಈಸ್ ಮೈನಸ್ 60 ಪ್ಲಸ್ ಬಿ ಸ್ಕ್ವೇರ್ ಇಸ್ 9. 3 ಸ್ಕ್ವೇರ್ ಅಂದರೆ 9. ಓಕೆ. ಇದು ಇ ಪವರ್ ಆಫ್ ಮೈನಸ್ ಆಫ್ ಟಿ ಮೈನಸ್ 3. ಓಕೆ. ಇವಾಗ ಏನು ಮಾಡೋಣ, ಇಲ್ಲಿ ಟಿಗೆ ರೀಪ್ಲೇಸ್ ಮಾಡಬೇಕು ಟಿ ಪ್ಲಸ್ 3 ಅಂತ. ಟಿ ಪ್ಲಸ್ 3 ಮೈನಸ್ 3. ಸೊ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಯಿತು, ಟಿ ಸ್ಕ್ವೇರ್ ಮಾತ್ರ. ಟಿ ಸ್ಕ್ವೇರ್ ಇ ಪವರ್ ಆಫ್ ಮೈನಸ್ ಟಿ ಪ್ಲಸ್ 3 ಮೈನಸ್ 3. ಸೊ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್, ಟಿ ಓನ್ಲಿ. ಓಕೆ. ಸೊ ಪ್ರಾಪರ್ಟಿ ಆಫ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್, ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಆಫ್ ಎ ಟಿ ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಬಾರ್ ಆಫ್ ಎಸ್ ಮೈನಸ್ ಎ ಅಂತ ಹೇಳುತ್ತೆ, ಫಸ್ಟ್ ಪ್ರಾಪರ್ಟಿ. ಓಕೆ. ಸೊ ಅದಕ್ಕೆ ಏನು ಮಾಡಬೇಕಿಲ್ಲಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಅಂದರೆ ಎಫ್ ಬಾರ್ ಆಫ್ ಎಸ್ ಅಂತ ಹೇಳಿದ್ರೆ, ಎಫ್ ಬಾರ್ ಆಫ್ ಎಸ್ ಈಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಆಫ್ ಮೈನಸ್ ಟಿ ಇಂಟು ಟಿ ಸ್ಕ್ವೇರ್ ಅಂತ ಮಾಡ್ಕೊಳ್ಳೋಣ. ಓಕೆ.
ಸೊ ಫಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಸ್ಕ್ವೇರಿಗೆ ಇದಕ್ಕೆ ನಾವು ಅಂದರೆ ಇದು ಎಫ್ ಆಫ್ ಟಿ ಥರ ಆಗುತ್ತೆ. ಇದಕ್ಕೆ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ನ ಫೈಂಡ್ ಔಟ್ ಮಾಡಿದ್ರೆ ಟಿ ಸ್ಕ್ವೇರ್ಗೆ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ ಆಫ್ 2+1 ಬರುತ್ತೆ. ಟಿ ಸ್ಕ್ವೇರ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಸ್ಕ್ವೇರ್ ಅಂತ ಹೇಳಿದ್ರೆ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ ಆಫ್ 2+1. ಓಕೆ, ಇವಾಗ ಇಲ್ಲೇನು ಮಾಡಬೇಕು, ಈಕ್ವಲ್ ಟು 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 2+1 ಇಲ್ಲಿ ಎಸ್ ರೀಪ್ಲೇಸ್ ಆಗುತ್ತೆ ಏನಂತ, ಇಲ್ಲಿ ಟಿದು ಕೋಎಫಿಷಿಯೆಂಟ್ ಏನು -1 ಅಂತ. ಓಕೆ, ಅಲ್ಲಿಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಆಫ್ ಎ ಟಿ ಅಂತ ಹೇಳಿದ್ರೇನು 1 ಡಿವೈಡೆಡ್ ಬೈ ಎಸ್ ಮೈನಸ್ ಎ ಅಂತ. ಓಕೆ, ಎಲ್ಲಿ ಎಸ್ ಇದೆ ಆ ಪ್ಲೇಸಲ್ಲಿ s+1 ತೊಗೋಬೇಕು, ಬಿಕಾಸ್ ಎ ವ್ಯಾಲ್ಯೂ ಈಸ್ 1 ಆಗಿದೆ. ಸೊ ಎಸ್ಸನ್ನು ರೀಪ್ಲೇಸ್ ಮಾಡಬೇಕು s+1 ಅಂತ. ಓಕೆ, ಸೊ ಅಲ್ಲಿಗೆ ಎಫ್ ಬಾರ್ ಆಫ್ ಎಸ್ ಈಕ್ವಲ್ ಟು, ಸೊ ಇಲ್ಲಿ 2 ಫ್ಯಾಕ್ಟೋರಿಯಲ್ ಇದೆಯಲ್ಲ, 2 ಫ್ಯಾಕ್ಟೋರಿಯಲ್ ಇಸ್ 2 ಬರುತ್ತೆ, ಡಿವೈಡೆಡ್ ಬೈ ಎಸ್ ಪ್ಲೇಸಲ್ಲಿ ಏನು ಮಾಡಬೇಕು s+1 ಟು ದ ಪವರ್ ಆಫ್ 2+1 ಈಸ್ 3 ಆಗುತ್ತೆ. ಗೊತ್ತಾಯ್ತಲ್ಲ, s+1 whole cube. So this is f bar of s. Call it as equation number 2. This is equation number 1. Okay, so substitute equation number 2 in 1 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಲ್ ಎಚ್ ಎಸ್ ಅಲ್ಲಿ ಏನಿದೆ ಅದೇ ಬರಿಬೇಕು. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಸ್ಕ್ವಯರ್ -60 + 9 ಅಂತ, e power of minus of t minus 3 u of t minus 3 equal to, ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ e power of -3s ಇದೆಯಲ್ಲ ಅದನ್ನು ಹಾಗೆ ಬರೆಯೋದು, e power of -3s. f bar of s ಅಂತ ಇದೆಯಲ್ಲ, f bar of s is this one, equation number 2. So into 2 divided by s+1 whole cube. Okay, next finally Laplace transform of t square -60 + 9 into e power of minus of t minus 3 u of t minus 3 equal to 2 into e power of -3s divided by s+1 whole cube. So this is the answer. This is the answer. Okay, see the answer. So first ಫಾರ್ಮುಲಾ ಬರ್ತಿರೋದು, ಅನಂತರ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಫಾರ್ಮುಲಾನ ಹಾಕ್ಕೊಂಡು ಸೊ ಏನು ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ಬರೆಯೋದು. ಅಂದರೆ ಎ ಅಂದರೆ ಏನಂತ ಹಾಕಿ, ಸೊ ಕಾಲ್ಟಸ್ 1 ಅಂತ ತೊಗೊಂಡು ನೆಕ್ಸ್ಟು ಈಕ್ವೇಟ್ ಮಾಡಿಕೊಳ್ಳೋದು. ಎಫ್ ಆಫ್ ಟಿ -3 ಅಂದರೆ ದಿಸ್ ಮಚ್ ಅಂತ. ಸೊ ಇದು a - b ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ಬರುತ್ತೆ, ಇದು ಹಾಗೆ ಬರೆಯೋದು. ಮತ್ತು ರೀಪ್ಲೇಸಿಂಗ್ t/t+3 ಅಂತ ರೀಪ್ಲೇಸ್ ಮಾಡ್ಕೋಬೇಕು, ಬಿಕಾಸ್ ಬರೀ ಟಿ ಆಗಬೇಕಿಲ್ಲಿ. ಅಂದರೆ ಇಲ್ಲಿ -3 ಕ್ಯಾನ್ಸಲ್ ಆಗಬೇಕಂದ್ರೆ +3 ಹಾಕ್ಕೊಂಡ್ರೆ +3 -3 ಕ್ಯಾನ್ಸಲ್ ಆಗುತ್ತೆ. ಎಫ್ ಆಫ್ ಟಿ ಇಲ್ಲೂ ಕೂಡ ಅಷ್ಟೇ, ಟಿ ಪ್ಲಸ್ಸಲ್ಲಿ t+3 ಹಾಕ್ಕೊಂಡ್ರೆ ಟಿ ಸ್ಕ್ವೇರ್, ಇಲ್ಲೂ ಅಷ್ಟೇ. ಓಕೆ, ಹೀಗೆ ಬರುತ್ತೆ. ಮತ್ತು ಇದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ನ ಫೈಂಡ್ ಔಟ್ ಮಾಡಿದರೆ ಸೊ ಇದು ಈ ಇಕ್ವೇಷನ್ ನಂಬರ್ 2 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಇಕ್ವೇಷನ್ ನಂಬರ್ 2 ಏನು ಇಕ್ವೇಷನ್ ನಂಬರ್ 1 ಇಲ್ಲಿ ಎಫ್ ಬಾರ್ ಎಫ್ ಎಸ್ ಇದೆಯಲ್ಲ, ಇಲ್ಲಿ ಎಫ್ ಬಾರ್ ಎಫ್ ಎಸ್ ಬಂತಲ್ಲ, ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಗೊತ್ತಾಯ್ತಲ್ಲ. ಸೊ e power of -3s ಅಂತ ತೊಗೊಂಡು ಎಫ್ ಬಾರ್ ಆಫ್ ಎಸ್ ಇಸ್ ದಿಸ್ ಒನ್. ಸೊ ಫೈನಲ್ ಆಗಿ 2 into e power of -3s divided by this one. ಸೊ ದಿಸ್ ಇಸ್ ದ ಆನ್ಸರ್. ಬುಕ್ಕಲ್ಲಿ ಹೇಗಿದೆ ನೋಡೋಣ. ಸೊ ಇದು ಬುಕ್ಕದು ರಿಸಲ್ಟ್ ಇಷ್ಟೇ. ಓಕೆ, ಸೊ ಪ್ರಾಬ್ಲಮ್ ನಂಬರ್ 52ದು book and solution. Okay, thank you so much.